ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸರ್ಕಾರಿ ಬಸ್ ಚಾಲಕ ಸೈಡ್ ನೀಡಲಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ಚಾಲಕನನ್ನ ಥಳಿಸಿದ ಬೈಕ್ ಸವಾರ. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಮೇಲೆ ಅಪಾರ ಪ್ರಮಾಣದ ಹಲ್ಲೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬೀರಿಕೆ ಗ್ರಾಮದ ಬಳಿ ನಡೆದ ಘಟನೆ. ಥೈಲ್ಯಾಂಡ್ನಿಂದ ಫೆಬ್ರವರಿ 8ರಂದು ರೇಕೊಳಗಿ ಅನಾಥ ಪಿಂಡಕ ಮೌಂಟ್ಗೆ ಭಗವಾನ್ ಬುದ್ಧರ ಅಸ್ಥಿ ಆಗಮನ. ದರ್ಶನಕ್ಕಾಗಿ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ಮಾರುತಿ ಬೌದ್ಧ ಕರೆ. ವಿಶ್ವ ಶಾಂತಿಗಾಗಿ ಬರಿಗಾಲಲ್ಲಿ ಬಿಕ್ಕುಜಿ ಅವರು ನಡೆದು ಬರ್ತಾ ಇದ್ದಾರೆ. ಅರವಿಂದ್ ಅರಳಿ. ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ 50ಕ್ಕೂ ಅಧಿಕ ವಿದ್ಯಾರ್ಥಿಗಳ ಅಸ್ವಸ್ಥ. ಔರಾದ್ ತಾಲೂಕಿನ ಜಮಲಾಪುರ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ಘಟನೆ. ಸ್ಥಳಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಡಿಸಿ ಭೇಟಿ. 69 ಮಕ್ಕಳ ಆರೋಗ್ಯ ತಪಾಸಣೆ ನಡೆಯುತ್ತಾ ಇದೆ ಎಂದು ಮಾಹಿತಿ ನೀಡಿದ ಅಧಿಕಾರಿಗಳು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಸರ್ಕಾರಿ ಬಸ್ ಚಾಲಕ ಸೈಡ್ ಕೊಡಲಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಆ ಚಾಲಕನನ್ನು ಬೈಕ್ ಸವಾರನೊಬ್ಬ ಹಿಗ್ಗಾಮುಗ್ಗ ಥಳಿಸಿರುವಂತಹ ಘಟನೆ ಭಾಲ್ಕಿ ತಾಲೂಕಿನ ಬೀರಿಕೆ ಗ್ರಾಮದ ಬಳಿ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಚಾಲಕ ಆತನ ಮೇಲೆ ಸಿಕ್ಕಾಪಟ್ಟೆ ಹಲ್ಲೆಯಾಗಿರುವ ಘಟನೆ ಕೂಡ ನಡೆದಿದೆ. ಚಾಲಕ ಒಂದು ಕ್ಷಣ ಮೌನಿಯಾಗಿ ಮಲಗಿರುವಂತಹ ಘಟನೆ ನಡೆದಿದೆ. ಸರ್ಕಾರಿ ಬಸ್ ಚಾಲಕ ಸೈಡ್ ಕೊಡಲಿಲ್ಲ ಎನ್ನುವಂಥ ಕ್ಷುಲ್ಲಕ ಕಾರಣಕ್ಕೆ ಬಸ್ ಚಾಲಕನನ್ನು ಬಸ್ನಿಂದ ಕೆಳಗೆ ಇಳಿಸಿ ಹಲ್ಲೆ ಮಾಡಿರುವಂಥ ಘಟನೆ ಜರುಗಿದೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬೀರಿಕೆ ಗ್ರಾಮದ ಬಳಿ ಈ ಸನ್ನಿವೇಶ ನಡೆದಿದೆ. ಭಾಲ್ಕಿ ಬಸ್ ಡಿಪೋಗೆ ಸೇರಿದ ಬಸ್ ಚಾಲಕ ಚಂದ್ರಶೇಖರ್ ಸ್ವಾಮಿ ಎಂಬುವವರ ಮೇಲೆ ಭೂಪನೊಬ್ಬ ಹಲ್ಲೆ ಮಾಡಿದ್ದಾನೆ. ಹಲ್ಲೆಗೊಳಗಾದ ಚಾಲಕನನ್ನು ಭಾಲ್ಕಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಗಂಭೀರವಾಗಿ ಗಾಯಗೊಂಡ ಪರಿಣಾಮವಾಗಿ ಆ ಚಂದ್ರಶೇಖರ ಸ್ವಾಮಿಯವರಿಗೆ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಲ್ಲೆ ನಡೆಸಿರುವಂಥ ಬೈಕ್ ಸವಾರ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾನೆ. ಸುದ್ದಿ ತಿಳಿಯುತ್ತಲೇ ಘಟನಾ ಸ್ಥಳಕ್ಕೆ ಭಾಲ್ಕಿ ಗ್ರಾಮೀಣ ಠಾಣೆ ಪೊಲೀಸರ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಪರಾರಿಯಾಗಿರುವ ಭೂಪ ಇನ್ನೂ ಸಿಕ್ಕಿಲ್ಲ. ಆತನ ಬಂಧನಕ್ಕೆ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಇಂಥ ಪುಡಿ ರೌಡಿಗಳ ಬಂಧನ ಆಗಬೇಕೆಂದು ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ವಿಡಿಯೋ ವೈರಲ್ ಆಗುತ್ತಲೇ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ಬೈಕ್ ಸವಾರ ರೌಡಿಯ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಭಾಲ್ಕಿ ತಾಲೂಕಿನ ಬೀರಿಕೆ ಗ್ರಾಮದ ಬಳಿ ಈ ಕ್ಷುಲ್ಲಕ ಕಾರಣಕ್ಕಾಗಿ ಬೈಕ್ ಸವಾರ ಸರ್ಕಾರಿ ಬಸ್ ಚಾಲಕನ ಮೇಲೆ ಹಲ್ಲೆ ನಡೆಸಿ ಹಿಗ್ಗಾಮುಗ್ಗ ಥಳಿಸಿರುವಂಥ ವಿಡಿಯೋ ಇದೀಗ ಭಾರಿ ವೈರಲ್ ಆಗಿದೆ. ಫೋನ್ ಮಾಡಿ ನೀವು ಯಾರಿಗಾರಾಗಿ ಈ ನಿಂತೀರ ಯಾಕೊಂಬರ್ ಏನ್ ಮಾತಾಡಿದನ ನೀ ಮಾಡಿದಲ್ಲ ನೋಡಿ ಹತ್ತಮೆ ನಿಂಗೆ ನಾ ಮಾಡಿದಲ್ಲ ನೋಡಿ ಹೇಳ್ತೀನಿ ನಂಗೆ ನಿನಗೆ ನೀ ಮಾಡಿದಲ್ಲ ಅದು ಹಂಗ ನೀವು ಅಂಕ ಮಾತಾಡಿದ ಮೇಲೆ ಅವ್ರು ಮಾತಾಡಿದ ನೀವು ಅಂಕ ಮಾತಾಡಬೇಡ ಅಂತ ಹೇಳ್ದೆ ನೀನು. ಅದಕ್ಕೆ ನೀವು ಫಸ್ಟ್ ಹೇಳ್ದಿನ ನಿಂಗೆ ಗಾಡಿಯಾಗ ಹೇಳ್ದೆ ಹೇಳಿದ್ರೆ ನೀವು ಅಂಕ ಮಾತಾಡಬೇಡ ಅಂತ ಹೇಳ್ತೀನಿ. ನಿಂಗೆ ಅಂಕ ಮಾತಾಡಬೇಡ ಅಂತ ಹಿಂಗೆ ಸಲ ಹೇಳ್ತೀನಿ ನಾನು ನಿನಗೆ. ವಿಶ್ವ ಶಾಂತಿಗಾಗಿ ಬೌದ್ಧ ಭಿಕ್ಕುಜಿಯವರು ಫೆಬ್ರವರಿ 2ರಂದು ಕಲಬುರಗಿಯ ಸಿದ್ಧಾರ್ಥ ಬೌದ್ಧ ವಿಹಾರದಿಂದ ಪ್ರಾರಂಭವಾಗಿ ಬರಿಗಾಲಲ್ಲಿ ಪಾದಯಾತ್ರೆ ಮಾಡುತ್ತಾ ಆ ಒಂದು ಲಾಲ್ಧರಿಗೆ ಆಗಮಿಸಿ ನಂತರ ಫೆಬ್ರವರಿ 5ರಂದು ಅಲ್ಲಿಂದ ನಿರ್ಗಮಿಸಿ ಹುಮ್ನಾಬಾದ್ ತಾಲೂಕಿನ ಕಪ್ಪರ್ಗಾಂವ್ ಗ್ರಾಮಕ್ಕೆ ಫೆಬ್ರವರಿ 6ರಂದು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಪ್ರಚಾರಗೈದು ನಂತರ ರಾತ್ರಿವರೆಗೆ ರೇಕುಳಗಿಯ ಅನಾಥ ಪಿಂಡಕ ಬುದ್ಧ ವಿಹಾರಕ್ಕೆ ಗೌತಮ್ ಬುದ್ಧರ ಅಸ್ಥಿ ತಲುಪಲಿದೆ. ಫೆಬ್ರವರಿ 8ರಂದು ಒಬ್ಬ ಬುದ್ಧರ ಒಂದು ಅಸ್ಥಿ ದರ್ಶನಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ದಲಿತ ಸಂಘರ್ಷ ಸಮಿತಿಯ ಮಾರುತಿ ಬೌದ್ಧೆ ಅವರು ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯನ್ನು
ಮಾಹಿತಿಯನ್ನು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿರುವಂಥ ಅವರು ಈ ಪಾದಯಾತ್ರೆಯಲ್ಲಿ ದೇಶ ವಿದೇಶದ ಬೌದ್ಧ ಭಿಕ್ಕುಗಳು, ಅಂಬೇಡ್ಕರ್ವಾದಿಗಳು, ಸಮಾನತಾವಾದಿಗಳು, ತತ್ವದ ಒಂದು ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ವಿಶ್ವದಲ್ಲಿ ಶಾಂತಿ, ಸೌಹಾರ್ದತೆ, ಭ್ರಾತೃತ್ವ, ಸಮಾನತೆ ಮತ್ತು ಐಕ್ಯತೆ ಮೂಡಿಸುವ ಉದ್ದೇಶದಿಂದ ಈ ಪಾದಯಾತ್ರೆಯನ್ನು ಆಯೋಜನೆ ಮಾಡಲಾಗಿದೆ ಎನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟರು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಮಾತನಾಡ್ತಾ, ಈ ಪಾದಯಾತ್ರೆಯಲ್ಲಿ ವಿಶೇಷವಾಗಿ ಯಾರೂ ಕೂಡ ಅದ್ಧೂರಿ ವ್ಯವಸ್ಥೆ ಇಲ್ಲದೆ ಸರಳ ಮತ್ತು ಸುಂದರ ಯಾತ್ರೆ ಆಯೋಜನೆ ಮಾಡಲಾಗಿದೆ. ಪರಮ ಸೋಪಾನ್ ಚಾರಿಟೋ, ಮಹಾ ಕಿಟ್ವಾ, ಸೋಫಿಯಾ ಯಾರಾನ, ಡಾಕ್ಟರ್ ಗಗನ್ ಮಲಿಕ್ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಚಾರಕರು ಹಲವರು ಈ ಯಾತ್ರೆಗೆ ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದಾರೆ. ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಸಂಘ ಸಂಸ್ಥೆಗಳ ಪ್ರಮುಖರು ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದಾರೆ. ಸಾವಿರಾರು ಜನರು ಗೌತಮ್ ಬುದ್ಧರ ಅಸ್ಥಿ ದರ್ಶನಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಅಸ್ಥಿ ದರ್ಶನ ಪಡೆಯುವುದೇ ನಮ್ಮ ಒಂದು ಪುಣ್ಯ ಎಂದು ಭಾವಿಸಿದ್ದೇವೆ. ಜಿಲ್ಲೆಯ ಭಾತೃತ್ವ ಸಂದೇಶ ಸಾರುವ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗವಹಿಸಿ ದರ್ಶನ ಪಡೆದು ಪುನೀತರಾಗಬೇಕೆಂದು ಅರಳಿಯವರು ಮನವಿ ಮಾಡಿಕೊಂಡರು. ಇದೇ ವೇಳೆ ದಲಿತ ಸಮುದಾಯದ ಮುಖಂಡರು ಹಾಗೂ ಯುವಕರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಟ್ರಸ್ಟ್ ಅನಾಥ ಪಿಂಡಕ ಬುದ್ಧ ವಿಹಾರ, ರೇಕುಳಗಿ ಮೌಂಟ್ ಮನ್ನ ಕೇಳಿ ಇವತ್ತ ವರ್ಲ್ಡ್ನಲ್ಲಿ ಶಾಂತಿ, ಪ್ರೇಮ, ಸೌಹಾರ್ದತೆ ಇರಬೇಕಂತ ಹೇಳಿ ಥೈಲ್ಯಾಂಡ್ ಭಿಕ್ಕು ಸಂಘ ಇವತ್ತು ಅನೇಕ ರಾಷ್ಟ್ರಗಳ ಅಲ್ಲಿ ಒಂದು ಶಾಂತಿ ಸಂದೇಶ ಹೇಳುತ್ತಾ ಭಗವಾನ್ ಬುದ್ಧರ ಅಸ್ಥಿ ಪಂಜರದ ಒಂದು ಕೊಡವನ್ನು ತಗೊಂಡು ಎಲ್ಲ ಕಡೆ ಪಾದಯಾತ್ರೆ ಮಾಡಬೇಕಂತ ಈ ಒಂದು ಜಾಥಾವನ್ನು ಇವತ್ತು ಇಂಡಿಯಾದಲ್ಲಿ ನಮಗೆ ಭಾಳ ಖುಷಿ ಇವತ್ತು. ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆ ಪಕ್ಕದ ಗುಲ್ಬರ್ಗ ಜಿಲ್ಲೆಯಿಂದ 2ನೇ ತಾರೀಕಿಗೆ ಸಿದ್ಧಾರ್ಥ ಬುದ್ಧ ವಿಹಾರದಿಂದ ಅದು ಪ್ರಾರಂಭವಾಗಿ 5ನೇ ತಾರೀಕಿಗೆ ಹುಮನಾಬಾದ್ ಲಾಲ್ಧರಿ 4 ಗಂಟೆಗೆ ಅಲ್ಲಿ ಸಾಯಂಕಾಲ 4 ಗಂಟೆಗೆ ಲಾಲ್ಧರಿ ಬಂದು ತಲುಪ್ತದೆ. ಅವತ್ತಲ್ಲಿ ವಿಶ್ರಾಂತಿ ಮಾಡ್ತಾರೆ. ಈ ಒಂದು ಥೈಲ್ಯಾಂಡ್ ಬಂತೇಜಿ ಜೊತೆಯಲ್ಲಿ ಗಗನ್ ಮಲಿಕ್ ಅಂತ ಚಿತ್ರನಟರು ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೆ. ಅವರು ಕೂಡ ಈ ಒಂದು ಜಾಥಾದಲ್ಲಿ ಇರ್ತಾರೆ. ಥೈಲ್ಯಾಂಡ್ ಅಲ್ಲದೆ ಅನೇಕ ದೇಶದ ಹಾಗೂ ವಿಶೇಷವಾಗಿ ಬೀದರ್ ಜಿಲ್ಲೆ ಹಾಗೂ ಕಲಬುರಗಿ ಜಿಲ್ಲೆಯ ಅನೇಕ ಭಿಕ್ಕು ಸಂಘದ ಭಿಕ್ಕುಗಳು ಕೂಡ ಗೊತ್ತಾ ಈ ಜಾಥಾದಲ್ಲಿ ಇರ್ತಾರೆ, ಈ ಕಾಲ್ನಡಿಗೆ ಜಾಥಾದಲ್ಲಿ. ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಬರ್ತಾಯಿದ್ದೆ. 5ನೇ ತಾರೀಕಿಗೆ ಏನು ಲಾಲ್ಧರಿಯಲ್ಲಿ ವಿಜಯಕುಮಾರ್ ಕೌಡ್ಯಾಳ್ ಅಂಬರ ಅವರೊಂದು ಫಾರ್ಮ್ ಹೌಸ್ನಲ್ಲಿ ಅಲ್ಲಿ ಅವರಿಗೂ ಇರೋಂಥ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಅವತ್ತು ಒಂದಿದ್ದು ಮತ್ತು 6ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಅಲ್ಲಿಂದ ಹೊರಟಿ ಹುಮನಾಬಾದ್ ಕಪ್ಪರ್ಗಾಂವ್ನಲ್ಲಿ ಅವತ್ತು ನೈಟ್ ಹಾಲ್ಟ್ ಇದೆ. ಆದ ನಂತರ 7ನೇ ತಾರೀಕಿಗೆ ಬೆಳಗ್ಗೆ ಅಲ್ಲಿಂದ ಬಿಟ್ಟು ಅನಾಥ ಪಿಂಡ ಬುದ್ಧ ವಿಹಾರ ರೇಕುಳಗಿ ಮೌಂಟಿಗೆ ಬಂದು ತಲುಪ್ತದೆ. ಆ ಒಂದು ಶಾಂತಿಗಾಗಿ, ವಿಶ್ವ ಶಾಂತಿಗಾಗಿ ಇದೆ. ಬರಿಗಾಲಿನಿಂದ ಅಡುಗೆ ಮಾಡ್ತಾರೆ. ಸುಮಾರು 400 ಕಿಲೋಮೀಟ್ರ್ ಈಗ ಗುಲ್ಬರ್ಗದಿಂದ ಈ ಇದಕ್ಕೆ ಬುದ್ಧ ನಮಗೆ ನಗರದಿಂದ ಅಲ್ಲೇ ಅದ, ಅಲ್ಲಿಗೆ ಹೋಗ್ತಾರೆ. ಅದು ವಿಶೇಷವಾಗಿ ಯಾರೂ ಕೂಡ ಹೈಫೈ ಮೇಂಟೈನ್ ಮಾಡೋದಿಲ್ಲ. ಅವರು ಸಿಂಪ್ಲಿಸಿಟಿಯನ್ನು ಅವರು ಈ ದೇಶದಾಗ ನಾವು ಉಳಿಬೇಕಾದ್ರೆ ಯಾವ ರೀತಿ ಆತೃತ ಇದರಿಂದ ಇರಬೇಕು, ನಾವು ಯಾವ ಪದ್ಧತಿಯಿಂದ ಹೋಗ್ಬೇಕು ಅನ್ನೋ ಶಾಂತಿ ಪದ್ಧತಿಯನ್ನು ಅವರು ಅನುಸರಿಸ್ತಾ ಇದ್ದಾರೆ. ಈ ಪಾದಯಾತ್ರೆಯ ನೇತೃತ್ವವನ್ನು
ಥೈಲ್ಯಾಂಡಿನ ಭಿಕ್ಕು ಆದ ಪರಮ ಸೋಪಾನ್ ಚಾಯುಟೋ ಹಾಗೂ ಪರಮ ಸಂಗಿಕ ಫಟಿಯಾನ ಹಾಗೂ ಮಹಾ ಕಿತ್ವಾ ಮತ್ತು ಸುಪಿಯ ಯರಾನ ಹಾಗೂ ನಮ್ಮ ಭಾರತ ದೇಶದ ಈ ಗಗನ್ ಮಲ್ಲಿಕ್ ಫೌಂಡೇಶನ್ನ ಚೇರ್ಮನ್ ಆದಂಥ ಡಾಕ್ಟರ್ ಗಗನ್ ಮಲ್ಲಿಕ್ ಅವರು ಕೂಡ ಅವ್ರ ಜೊತೆಲಿರ್ತಾರೆ, ಅವ್ರಿಗೆ ಸಹಕಾರ ಮಾಡ್ತಾಯಿದ್ದಾರೆ. ಇಲ್ಲಿ ಸಂಪೂರ್ಣ ಈ ಸೌತ್ ಇಂಡಿಯಾದಾಗಿಂದ ಎಲ್ಲ ಇಂಡಿಯಾದಾಗೆ ಅವರು ಪ್ರೋತ್ಸಾಹ ಮಾಡ್ತಾಯಿದ್ದಾರೆ ಅವರು ಈ ಇದಕ್ಕೆ ಜಾಥಾಕ್ಕೆ. ಅದಕ್ಕೆ ನಾವು ನಿಮ್ಮ ಮುಖಾಂತರ ಬೀದರ್ ಜಿಲ್ಲೆಯ ಎಲ್ಲ ಶಾಂತಿ ಪ್ರಿಯರಿಗೆ ಶಾಂತಿ ಹಾಗೂ ಭಾತೃತ್ವಕ್ಕೆ ಯಾರು ಸಹಕಾರ ಮಾಡ್ತಾರೆ ಎಲ್ಲರೂ ಕೂಡ ಆ ಒಂದು ಈ ಪಾದಯಾತ್ರೆಗೆ ಒಂದು ಸ್ವಾಗತ ಕೋರಲು ತಾವು ಇರಬೇಕು. ಹಾಗೆ 8ನೇ ತಾರೀಕಿಗೆ ನಮ್ಮ ರೇಕುಗಿ ಮೌಂಟ್ನ ಬೌದ್ಧ ವಿಹಾರ್ನಲ್ಲಿ ಭಗವಾನ್ ಬುದ್ಧರ ಅಸ್ಥಿ ಕಳಶವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಸ್ವಲ್ಪ ತಿಳಿಸಿದ್ದಾರೆ. ಈಗ ಈ ಜಾಥಾ ಜಗತ್ತಿನಲ್ಲೇ ಶಾಂತಿ ಬರಬೇಕು ಅಂತ ನಿಟ್ಟಿನಲ್ಲಿ ಥೈಲ್ಯಾಂಡ್ ಭಿಕ್ಕು ಸಂಘ ವತಿಯಿಂದ ಇವತ್ತು ಅವ್ರದ್ದು ಧಮ್ಮ ಪಾದಯಾತ್ರೆ ಪೀಸ್ ಮಾರ್ಚ್ ಜಗತ್ತಿನಲ್ಲಿ ಶಾಂತಿ ಸಂದೇಶವನ್ನು ಮೂಡಿಸಬೇಕು, ಈ ರೀತಿಯಲ್ಲಿ ಒಂದು ಜಾಥಾ ಇವತ್ತು ಜಗತ್ತಿನಲ್ಲಿ ನಡೀತಾ ಇದೆ. ಇದ್ರ ಜೊತೆಯಲ್ಲಿ ಇದಕ್ಕೆ ಮುಂಚೆ ಇವತ್ತು ತಾವು ಪೇಪರ್ನಲ್ಲಿ ಓದಿರಬೇಕು, ಅಮೇರಿಕಾನಲ್ಲಿ ಭಾಳ ದೊಡ್ಡ ರ್ಯಾಲಿ ನಡೀತಾ ಇದೆ. ಅಲ್ಲಿಂದ ಜನ ಭಾಳ ಮೆಚ್ಚುಗೆ ಪಡಿಸ್ತಾ ಇದ್ದಾರೆ. ಇವತ್ತು ಅವ್ರಲ್ಲೂ ಕೂಡ ಶಾಂತಿ ಬೇಕಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಭಾವನೆಗಳು ವ್ಯಕ್ತ ಮಾಡ್ತಾ ಇದ್ದಾರೆ. ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆ ನಾವು ನೋಡಿದ್ರೆ ಅಸ್ತವ್ಯಸ್ತ ಕಾಣಿಸ್ತಾ ಇದೆಯಲ್ಲ, ಈ ದೃಷ್ಟಿಕೋನಕ್ಕೊಂದು ಬೌದ್ಧ ಅನ್ವಯಿಗಳಿಗೆ ಬೌದ್ಧ ಭಿಕ್ಕುಗಳು ಇಡೀ ಜಗತ್ತಿನಾಗ ಒಂದು ಸಂದೇಶ, ಶಾಂತಿ ಬಹಳ ಅತಿ ಮುಖ್ಯ ಇದೆ ಅಂತಕ್ಕಂಥ ತಮ್ಮದ ಶಾಂತಿ ಸಂದೇಶವನ್ನು, ಬುದ್ಧನ ಶಾಂತಿ ಸಂದೇಶವನ್ನು ಮೂಡಿಸ್ಲಿಕ್ಕೆ ಇವತ್ತು ಜಗತ್ತಿನಲ್ಲಿ ನಡೀತಾ ಇದೆ. ಅದೇ ಥರ ಭಾರತ ದೇಶದಲ್ಲಿ ಇವತ್ತು ಹೋದ 2-3 ತಿಂಗಳ ಹಿಂದೆ ನಮ್ಮ ಸೌತ್ನಲ್ಲಿ ಮಹಾರಾಷ್ಟ್ರನಲ್ಲಿ ಪರ್ಭಣಿಯಲ್ಲಿ ಬಾಂಬೆ ತನ ಇದೇ ರ್ಯಾಲಿ ಭಾಳ ಒಳ್ಳೆಯ ರೀತಿಯಲ್ಲಿಂದು ಸಂದೇಶವನ್ನು ಕೂಡ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈಗ ನಮ್ಮ ಕರ್ನಾಟಕದ ಸೌಭಾಗ್ಯ ಇವತ್ತು ಕರ್ನಾಟಕದ ಸಿದ್ಧಾರ್ಥ ಬೌದ್ಧ ವಿಹಾರ್ ಟ್ರಸ್ಟ್ ವತಿಯಿಂದ ಈ ಶಾಂತಿ ಯಾತ್ರೆಯನ್ನು ಥೈಲ್ಯಾಂಡ್ ಭಿಕ್ಕುಗಳು ಜೊತೆಯಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ತಾವು ಹೆಮ್ಮಿಕೊಟ್ಟಿದ್ದಾರೆ. ಈಗ ಈ ಯಾತ್ರೆ ಬಿಸಿ ಊಟವನ್ನು ಸೇವಿಸಿ 50ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವಂಥ ಘಟನೆ ಒಂದು ಔರಾ ತಾಲೂಕಿನ ಜಮಲಾಪುರ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳವಾರ ನಡೆದಿದೆ. ಅಸ್ವಸ್ಥ ವಿದ್ಯಾರ್ಥಿಗಳನ್ನು ಔರಾದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜಮಲಾಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು ದಾಖಲಾತಿ 94 ಇದೆ. ಮಂಗಳವಾರ 69 ಜನ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅವರಲ್ಲಿ 2-3 ಮಕ್ಕಳಲ್ಲಿ ಏಕಾಏಕಿ ತಲೆನೋವು ಕಾಣಿಸ್ಕೊಂಡಿದೆ, ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ, ವಾಂತಿ ಕೂಡ ಕಾಣಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಔರಾದ್ ಸರ್ಕಾರಿ ಆಸ್ಪತ್ರೆಗೆ ಆ ಮಕ್ಕಳನ್ನು ದಾಖಲು ಮಾಡಲಾಗಿತ್ತು. ನಂತರ ಉಳಿದ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ ಎಂದು ತಿಳಿದು ಬಂದಿದೆ. ಒಬ್ಬ ವಿದ್ಯಾರ್ಥಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ. ಉಳಿದ ವಿದ್ಯಾರ್ಥಿಗಳಿಗೆ ಔರಾ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ.
ಔರಾದ್ನಲ್ಲಿ ಉಪಚಾರ ನಡೀತಾ ಇದೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಿನ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಕೂಡ ಮಕ್ಕಳಿಗೆ ಮಾತನಾಡಿಸಿ ಆರೋಗ್ಯದ ಬಗ್ಗೆ ಅವರು ವಿಚಾರಣೆ ಮಾಡಿದ್ದಾರೆ. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿರವರು ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ವಿಚಾರಿಸಿ ಮಕ್ಕಳಿಗೆ ಮುಂದೆ ಏನಾದರೂ ತೊಂದರೆ ಆದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮುಂದಿನ ಕ್ರಮ ಕೂಡ ವಹಿಸ್ತೇವೆ ಎನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಅದ್ಯಾಕೋ ಸರ್ಕಾರಿ ಶಾಲೆಗಳಲ್ಲಿ ಅಧಿಕಾರಿಗಳು ಯಾವುದಕ್ಕೂ ಕೂಡ ಮುಂಜಾಗ್ರತಾ ಕ್ರಮ ವಹಿಸ್ತಾ ಇಲ್ಲ ಅನಿಸ್ತಾ ಇದೆ. ಯಾವಾಗಲೂ ಕೂಡ ಮಕ್ಕಳು ಅಸ್ವಸ್ಥರಾದ ಮೇಲೇ ಅನ್ನದ ಪರೀಕ್ಷೆ ಮಾಡಲಾಗ್ತಾ ಇದೆ ಎನ್ನುವ ವಿನಃ ಅದಕ್ಕೂ ಮೊದಲು ಕ್ವಾಲಿಟಿ ಟೆಸ್ಟ್ ಮಾಡ್ತಾ ಇಲ್ಲ ಎಂಬುದು ಈ ಘಟನೆಗಳಿಂದ ಸರ್ವೇ ಸಾಮಾನ್ಯವಾಗಿ ತಿಳಿದು ಬರ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ AI ಯುಗದಲ್ಲಿ ಸಕಲ ಸೌಲಭ್ಯಗಳಿರುವಂಥ ಇಂದಿನ ಕಾಲದಲ್ಲೂ ಕೂಡ ಮಕ್ಕಳು ಬಿಸಿಯೂಟ ಸೇವಿಸಿ ಅಸ್ವಸ್ಥರಾಗ್ತಾರೆ ಅಂದರೆ ಇದೊಂದು ಅಧಿಕಾರಿಗಳ ಬೇಜವಾಬ್ದಾರಿತನವೇ ಕಾರಣ ಎಂಬುದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ CEO ಗಿರೀಶ್ ಬದೋಲೆ ಅವರಿದ್ದರು, ಆಮೇಲೆ AC ಶಕೀಲ್ ಅವರಿದ್ದರು, ತಹಸೀಲ್ದಾರ್ ಆಗಿರ್ತಕ್ಕಂಥ ಮಹೇಶ್ ಪಾಟೀಲ್ ಅವರಿದ್ದರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಪಾಟೀಲ್ ಅವರು ಕೂಡ ಮಕ್ಕಳಿಗೆ ಧೈರ್ಯ ತುಂಬಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗೇಶ್, ಬಿಸಿ ಊಟದ ಯೋಜನಾ ಸಹಾಯಕ ನಿರ್ದೇಶಕ ಧೋಳಪ್ಪ ಮಾಳನೂರವರು, DYSP ಪವಾಡ್ ಶೆಟ್ಟಿಯವರು, ಆಮೇಲೆ CPI ರಘುವೀರ್ ಸಿಂಗ್ ಠಾಕೂರ್ ಅವರು, ಇನ್ನು ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗಳ ಪಾಲಕರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. कमर्शी थोडं सरकार इकडे मारी सीधा तोंड कळलं थांबा भरलो गेलं फेस ಇವತ್ತು ಮಧ್ಯಾಹ್ನ ಜಮಾಲ್ಪುರ್ ಊರಿನಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು, ಪ್ರಾಥಮಿಕ ಶಾಲೆಯ ಮಕ್ಕಳು ಸುಮಾರು 1.5 ಗಂಟೆ 2 ಗಂಟೆ ಸುಮಾರಿಗೆ ಊಟ ಮಾಡಿದರು. ಊಟ ಮಾಡಿದ ಬಳಿಕ ಒಂದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಒಂದು ಸ್ವಲ್ಪ ಜನ ಮಕ್ಕಳಿಗೆ ವಾಮಿಟಿಂಗ್ ಆಗ್ತಾ ಇತ್ತು. ಆಮೇಲೆ ಸ್ವಲ್ಪ ಮಕ್ಕಳಿಗೆಲ್ಲ ಸ್ಟಮಕ್ ಪೇನ್ ಇತ್ತು. ಸೊ ಹಾಗಾಗಿ ವರದಿ ಆದಮೇಲೆ ಅಲ್ಲಿರೋ ಟೀಚರ್ಸು ಅಲ್ಲಿರೋ ಎಲ್ಲ ಮಕ್ಕಳಿಗೂ ಊಟ ಮಾಡಿದ್ದಾರೆ. ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟಲ್ ಔರಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ. ಡಾಕ್ಟರ್ಸ್ ಎಲ್ಲ ತೀವ್ರದಿಂದ ವಹಿಸ್ತಾ ಇದ್ದಾರೆ. ಯಾವುದೇ ಮಕ್ಕಳಿಗೂ ಏನು ತೊಂದರೆ ಆಗಿಲ್ಲ. ಅದರಲ್ಲಿ ಒಂದು ಮಗು ಸಾಕ್ಷಿ ಅನ್ನೋದು ಸ್ವಲ್ಪ ತಲೆ ಸುತ್ತ ಇತ್ತು. ಸೊ ಹಾಗಾಗಿ ಆ ಮಗುವಿಗೆ ಪ್ರಿಕಾಷನರಿ ಮೆಷರ್ ಆಗಿ ಬ್ರಿಮ್ಸ್ಗೆ ಶಿಫ್ಟ್ ಮಾಡಲಾಗಿದೆ. ಅದು ಕೂಡ ಡೇಂಜರ್ ಝೋನಿಂದ ಸೇಫ್ ಝೋನಲ್ಲಿ ಇದೆ. ಇದನ್ನು ಬಿಟ್ಟು ಇದು ಆಗಿರೋದು ಮಕ್ಕಳ ಹೇಳಿಕೆ ಪ್ರಕಾರ ನಾವೆಲ್ಲ ತನಿಖೆ ಮಾಡಿದ್ದೆ. ಮಕ್ಕಳು ಮತ್ತು ಗ್ರಾಮಸ್ಥರ ಹೇಳಿಕೆ ಪ್ರಕಾರ ಅನ್ನದಲ್ಲಿ ನುಸಿ ಏನು ಅನ್ನ ಮತ್ತು ಬೇಳೆ ಮಾಡಿ ಸ್ವಲ್ಪ ಹುಳುಗಳು ಕಾಣಿಸ್ಕೊಂಡಿದೆ ಅಂತ ಮಕ್ಕಳುಗಳು ಹೇಳಿದರು. ಮಕ್ಕಳು ಹೇಳ್ತಾ ಇದ್ದಾರೆ ಸರ್. ಮಕ್ಕಳು ಹೇಳ್ತಿದ್ರು. ಸೊ ಅದರಿಂದನೇ ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಅಂತ ಒಂದೆರಡು ಮಕ್ಕಳಿಗೆ ಸರ್. ನೀರಿನಿಂದ ಏನೇನ ನೀರಿನಿಂದ ಗೊತ್ತಿಲ್ಲ ನಮಗಿನ್ನೂ. ಹೋಗಿ ವಿಚಾರಣೆ ಮಾಡಿದಾಗ ಗೊತ್ತಾಗಬೇಕು. ಇವಾಗ ಜಸ್ಟ್ ತಾನೇ ನಮಗೆ 3 ಗಂಟೆಗೆ ಸ್ಕೂಲಿಂದ ಇನ್ಫಾರ್ಮೇಷನ್ ಬಂದ ಬಳಿಕ ನಾವು ಇವರು ಮತ್ತು ಸಿಕ್ಕವರೆಲ್ಲ ಹಾಸ್ಪಿಟಲ್ ಇವಾಗ ಒಂದು ಸರಿ ವಿಚಾರಣೆ ಮಾಡಿ ಎನ್ಕ್ವೈರಿ ಮಾಡಿದ್ಮೇಲೆ ಮೂಲ ರೀಸನ್ ಏನಿದೆ ಅಂತ. ಈ ಮಕ್ಕಳ ವ್ಯವಸ್ಥೆ ಹೇಗಿದೆ ಸರ್? ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ಯಾರಿಗೇನು ಮಕ್ಕಳಿಗೆ ಅಂತ ಯಾರಿಗೂ ಎಲ್ಲ ಸುರಕ್ಷಿತ. ಸರ್ ತಮ್ಮ ಹೆಸರು? ಮಹೇಶ್ ಪಾಟೀಲ್ ಅಂತ ಅಷ್ಟೇ. ಥ್ಯಾಂಕ್ ಯು ಸರ್. ಸುಮಾರು 2 ಗಂಟೆಗೆ ಇದು ನಮಗೆ ಮಾಹಿತಿ ಬಂತು. ಜಮಾಲ್ಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 58 ಮಕ್ಕಳಿಗೆ ಹೊಟ್ಟೆ ನೋವು ಮತ್ತು ವಾಮಿಟಿಂಗ್ ಆಗುವುದು, ಆ ಥರ ಚಕ್ಕರ್ ಬರುತ್ತಾಗ್ತಿದೆ. ಅದರಿಂದ ಅತಿ ಅರ್ಜೆಂಟವಾಗಿ ನಾವು ಅಲ್ಲಿಂದ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆ ಅವರಿಗೆ ದಾಖಲಿಸಿದ್ದಾರೆ. ಅದರಲ್ಲಿ ಎಲ್ಲ ಮಕ್ಕಳಿಗೆ ಇನ್ಸುಲಿನ್ ಎಲ್ಲ ಕೊಟ್ಟು ಅವರನ್ನು ಇದು ಮಾಡಲಾಗಿದೆ. ಒಂದು ಮಗು ಸ್ವಲ್ಪ ಅವರಿಗೆ ಚಕ್ಕರ್ ಬರ್ತಾ ಇತ್ತು, ಸೀರಿಯಸ್ ಆಗಿದ್ದರು. ಅದಕ್ಕಿಂತ ಹೆಚ್ಚಿನ ತಪಾಸಣೆಗಾಗಿ ಬ್ರಿಮ್ಸ್ಗೆ ದಾಖಲು ಮಾಡಲಾಗಿದೆ. ಸರ್ ಊಟ ಎಲ್ಲ ಚೆಕ್ ಮಾಡಕ್ಕೆ ಕಳಿಸಿದ್ರಿ ಸರ್? ಇಲ್ಲ, ಊಟ ಚೆಕ್ ಮಾಡೋಕ್ಕೆ ನಾವು ಊಟ ಮಿಡ್ ಡೇ ಮೀಲ್ ಇಡಿ ಆಫೀಸರ್ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ತಾಲೂಕು ಪಂಚಾಯತ್ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿ ಕೂಡ ಹೋಗಿದ್ದಾರೆ. ಸ್ಯಾಂಪಲ್ ತಂದ ಮೇಲೆ ಮುಂದಿನ ಕಾರ್ಯ ನೀರಿನ ಸ್ಯಾಂಪಲ್ ಕಳಿಸಿರಿ ಸರ್? ಸ್ಯಾಂಪಲ್ ತೊಗೊಂಡು ಬಂದಿದ್ದಾರೆ. ಅದನ್ನು ಮುಂದಿನ ತನಿಖೆಗಾಗಿ ಮಾಡಿ ತಾಲೂಕು ಆಡಳಿತ, ಜಿಲ್ಲಾಡಳಿತದಿಂದ ಅದ್ರ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಬೇಕು. ಸರ್ ಇದು ಟೀಚರ್ಸ್ ಫಸ್ಟ್ ಊಟ ಮಾಡಬೇಕಂದ್ರೆ ಟೀಚರ್ ಊಟ ಮಾಡಬೇಕಲ್ಲ ಸರ್? ಇಲ್ಲ, ಸರ್ಕಾರ ಫಸ್ಟ್ ಟೀಚರ್ ಊಟ ಮಾಡಬೇಕು, ನಂತರ ಮಕ್ಕಳು ಕೊಡಬೇಕು. ನಿಯಮದಂತೆ ಅಲ್ಲಿನ ಮುಖ್ಯೋಪಾಧ್ಯಾಯರು, ಗುರುಗಳು ಮೊದಲು ಊಟದ ರುಚಿ ನೋಡಿ ಅದಾದ ಮೇಲೆ ಮಕ್ಕಳಿಗೆ ಕೊಡಬೇಕಂತಿದೆ. ಅದು ಏನಾಗಿದೆ ಅಂತ ಮುಂದಿನ ತನಿಖೆ ಮಾಡಿ ಅದರ ಮುಂದೆ ಫಲಿತಾಂಶ
ಭಾಷೆಯಿಂದ ನಾನು ತಮ್ಮ ಹತ್ರ ಹೇಳ್ತೀನಿ. ಸರ್ ತಮ್ಮ ಹೆಸರು? ಕಿರಣ್ ಪಾಟೀಲ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ. ಥ್ಯಾಂಕ್ ಯು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.